ನಮಸ್ಕಾರ ಮೇಡಮ್. ದುಡ್ಡು ಅಮೃತ, ನೀವು ಮನೆಗೆ ಹೋಗೋ ಅಷ್ಟರಲ್ಲಿ ಅವಳು ಮನೇಲಿ ಇರ್ತಾಳೆ. ಹೇಗೆ ನಂಬೋದು? ನಂಬ್ದಿದ್ರೆ ಹೇಗೆ ಹೇಳಿ? ಈಗ ನೀವು ದುಡ್ಡು ತೊಗೊಂಡು ಬಂದಿದ್ದೀರಾ, ಇದನ್ನು ನಾನು ಕಿತ್ಕೊಂಡು ನಿಮ್ಮನ್ನು ಕಳಿಸಿದ್ರೆ ಏನು ಮಾಡ್ತೀರಾ? ತಗೋ ನಿನ್ ದುಡ್ಡು. ಮರ್ಯಾದೆಯಿಂದ ಅಮೃತ ಇಲ್ಲ ಹೇಳು. ಹೇಳು. ಓಡ್ಬೇಡ, ನಿಲ್ಲು, ನೋಡು ಶೂಟ್ ಮಾಡ್ಬಿಡ್ತೀನಿ. ಓಡ್ಬೇಡ, ನಿಲ್ಲು, ಶೂಟ್ ಮಾಡ್ಬಿಡ್ತೀನಿ. ಎಲ್ಲೋ ಅಮೃತ, ಮರ್ಯಾದೆಗೆ ಹೇಳು. ಸರ್, ಮೊದ್ಲು ಅವನು ನೀ ಕೆಲ್ಸ ಕಳಿಸ್ತವ್ರು ಯಾರು ಅಂತ ಕೇಳಿ ಸರ್. ಅವ್ನ್ ಬಾಸ್ ಯಾರು ಅಂತ ಕೇಳಿ. ಹೇಯ್, ಮರ್ಯಾದೆಗೆ ಹೇಳು. ಹೇಳೋ, ನಿನ್ ಬಾಸ್ ಯಾರು ಅಂತ ಹೇಳು. ಹೇಳ್ದಲ್ಲ ಇದ್ರೆ ಶೂಟ್ ಮಾಡ್ಬಿಡ್ತೀನಿ ನಿನ್ನ. ಹೋಗುಲ್ತೋ ಇಲ್ಲ ಶೂಟ್ ಮಾಡ್ಬಿಡ ನಿನ್ನ. ಹೇಳ. ಏನಾಯ್ತು ಸರ್? ಸರ್ ಏನಾಯ್ತು? ಬೇಗ ಬನ್ನಿ. ಇವ್ರಿಗೆ ಯಾರು ಶೂಟ್ ಮಾಡ್ಬಿಟ್ಟಿದಾರಣ್ಣ. ಅವ್ರ ತರ ದುಡ್ಡು ಎತ್ಕೊಂಡು ನೋಡೋದ. ಇವ್ರನ್ನ ಮೊದಲು ಆಸ್ಪತ್ರೆಗೆ ಸೇರ್ಸೋಣ. ಬನ್ನಿ ಸರ್, ಹೇಳಿ ಸರ್. ಬನ್ನಿ. ಅಮೃತ ಎಲ್ಲಿ? ಆಯ್ತಾ? ಅಭಿಷೇಕ, ಅರ್ಚನೆ ಇಲ್ಲ. ಇವಳು ನನ್ನ ಹತ್ರನೇ ಕದ್ದು ಮುಚ್ಚಾಟಾಡ್ತಿದ್ದಾಳೆ. ಎಲ್ಲೇ ಅಮೃತ? ಅಣ್ಣ, ನಾನು ಹೇಳ್ತೀನಿ ಏನಾಯ್ತು ಅಂತ. ಪೊಲೀಸ್ನವರೇ ಬೇಡ, ನಾವೇ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ತೀವಿ ಅಂತ ತಾನೇ ಮಾತಾಗಿರೋದು. ಈಗ ಪೊಲೀಸ್ನವ್ರು ಎಲ್ಲಿಂದ ಬಂದ್ರೆ? ಷಡ್ಯಂತ್ರದೊಳಗೊಂದು ತಂತ್ರ. ಯಾರಿಗೂ ಹೇಳ್ದೆ ಪೊಲೀಸ್ನವ್ರಿಗೆ ಫಾಲೋ ಮಾಡಕ್ ಹೇಳಿದ್ಯಾ? ಬಹಳ ಬುದ್ಧಿವಂತ ನೀನು. ಅಣ್ಣ ಅಣ್ಣ, ಏನು ಮಾಡ್ಬೇಡಣ್ಣ, ಏನು ಮಾಡ್ಬೇಡಣ್ಣ. ಏನು ಮಾಡಲ್ಲ. ದುಡ್ಡು ಎಲ್ಲಿಟ್ಟಿದಿ ಅಂತ ನೀನು ಹೇಳೋವರೆಗೂ ನಾನು ನಿನ್ನ ಏನು ಮಾಡಲ್ಲ. ಹೇಳು. ಹೇಳ್ಬಿಡ್ತೀನಿ ಅಣ್ಣ, ಹೇಳ್ಬಿಡ್ತೀನಿ. ಗುರುಗೆ ತಿರುಮಂತ್ರನ ಬೇಡ. ಇಂದು ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕ್ಬೇಡ. ಉಪ್ಪಿನ ಮನೆಗೆ ದ್ರೋಹ ಮಾಡಬಾರ್ದು. ಬೇಡ ಇಂದು.